ಏನು ಯಾಕೆ ಹೋಗತ್ರ ಒಂದೊಂದು ಹೇಳ್ರಿ. ಇನ್ನೇನು ತಡ್ಕೊಂತಿ? ಇಷ್ಟು ದಿನ ತಡ್ಕೊಂಡು ಸಾಕಾಗೈತಿ. ಅವೇನೋ ಅಂತಾರಲ್ಲ, ಬೆಳತನಕ ಗಾಣ ಹಾಕಿದ್ರಂತ ಎಣ್ಣೆ ಬರೋ ವೇಳೆಗೆ ನಿದ್ದೆ ಬಂದಿತ್ತಂತ, ಹಂಗಾಯ್ತು. ಹೋಗ್ಲಿ, ಹೋದ ಕೆಲಸ ಏನಾಯ್ತು ಅದು ಹೇಳ್ರಿ ಮೊದ್ಲು. ಅದನ್ನ ಹೇಳ್ತೀನಿ ಕೇಳ. ಪಕ್ಕದಲ್ಲಿ ಪರಮೇಶ್ವರಪ್ಪ ಗೌಡ್ರ ಒಬ್ಬಳೇ ಮಗಳು, ಒಳ್ಳೆ ರೂಪವತಿ ಗುಣವತಿ ಅಂತೆ. ನಮ್ಮ ರಾಜಣ್ಣಗ ಒಳ್ಳೆ ಜೋಡಿ ಅಂತ ನಮ್ಮ ದಿಗ್ಸಂಗಿ ರಾಮನಿ ಮಾಸ್ತರ್ ಹೇಳ್ಯಾರು. ಅದು ಅಲ್ಲದ ಪರಮೇಶ್ವರಪ್ಪ ಗೌಡ ನನಗೆ ಮೊದಲಿನಿಂದ ಪರಿಚಯದವರು. ಶಿವಣ್ಣ ಬಂದಂದ್ರೆ ನಾಳೆ ಬಂಡಿ ತಯಾರು ಮಾಡಂತ ಹೇಳಿಬಿಡು. ರಾಜಣ್ಣಗ ಕನ್ಯೆ ನೋಡಿ ಬಂದ್ರಾಯ್ತು. ತಿಂಗಳದಾಗ 2 ಮಕ್ಕಳ ಮದ್ವೆ ಮಾಡ್ಸಿರಾಯ್ತು. ಹೌದಲ್ಲೋ? ಅದೆಲ್ಲ ಸರಿ ರೀ, ಆದ್ರ ಈ ಸಡಗರ ಕಂಡು ಸಂತೋಷ ಪಡಾಕ ಆ ದೇವರು ನನ್ನ ಅಣ್ಣನ ನಸೀಬ್ದಾಗ ಬರಲಿಲ್ಲ ರೀ, ಬರಲಿಲ್ಲ. ಹೋಗ್ಲಿ ಬಿಡು ಸಾವಿತ್ರಿ, ಈ ದೇಹದ ಋಣಾನು ಬಂದ ಎಷ್ಟಂತ ದೇವರು ಬರೆದು ಕಳಿಸಿರ್ತಾನೋ ಅಷ್ಟು ದಿನ ಮಾತ್ರ ಈ ದೇಹ ಈ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯ ಐತಿ. ನೀನು ಅಣ್ಣನ ಕಳ್ಕೊಂಡೆ, ನಾನು ತಂಗಿನ ಕಳ್ಕೊಂಡೆ. ನನ್ನ ತಂಗಿ ಸಾಯಿಗಿಂತ ಮೊದಲು 3 ತಿಂಗಳ ಹಸುಗೂಸು ಗೌರಿಯನ್ನು ನನ್ನ ಉಡಿಯಲ್ಲಿ ಹಾಕಿದ್ದಾಳೆ. ಈ ಮನೆಗೆ ವಿಶ್ವಾಸಿ ಮಾಡ್ಕೊಂತ ವಚನ ತಗೊಂಡಾಳ. ನನ್ನ ತಂಗಿ ಆಸೆ ಈಡೇರಬೇಕು ಮತ್ತು ನಿನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಗೌರಿನ ಶಿವಣ್ಣನ ಹೆಂಡತಿಯಾಗಿ ಈ ಮನೆಗೆ ವಿಶ್ವಾಸಿಯಾಗಿ ಮಾಡ್ಕೊಂಡ್ರೆ ನಮಗೂ ಸಂತೋಷ. ಹೌದಲ್ಲೋ? ಹೌದ್ರಿ, ಗೌರಿ ಶಿವಣ್ಣನ ಜೋಡಿ ಅಂದ್ರ ಸಾಕ್ಷಾತ್ ಶಿವಪಾರ್ವತಿ ಜೋಡಿ ಇದ್ದಂಗ. ಅದು ಶಿವಣ್ಣ ಬಂದೇ ಬಿಟ್ಟ ನೋಡ್ರಿ. ಪಾಪ ಶಿವ, ಅಡಿಕೆ ತೋಟದ ಕಡೆ ಹೋಗಿದೇನಪ್ಪ ಶಿವಣ್ಣ? ಹೋಗಿದ್ದೆ ಅಪ್ಪಾಜಿ. ಅಡಿಕೆ ಬೆಳೆ ಭಾರಿ ಬಂದೈತೇನಪ್ಪ. ಬಾಳಿ ಕೊಯ್ಲಿಕ್ಕೆ ಬಂದೈತಿ. ಕಬ್ಬಂತೂ ಗ್ವಾಡಿ ಬೆಳೆದಂಗೆ ಬೆಳೆದ ನಿಂತೈತಿ. ಎಲ್ಲ ಬೆಳೆ ನೋಡ್ಕೊಂತ ನಿಂತ್ರೆ ಸಾಕಪ್ಪ, ಹೊಟ್ಟಿ ತುಂಬ ಹುಗ್ಗಿ ಉಂಡಷ್ಟು ಸಂತೋಷ ಆಗ್ತೈತಿ. ಹೋ ಶಿವಣ್ಣ, ಎಲ್ಲ ನೀ ಪಟ್ಟ ಶ್ರಮದ ಪ್ರತಿಫಲ ಶಿವಣ್ಣ. ನಿನ್ನ ಬೆವರಿಗೆ ತಕ್ಕಂಥ ನಿಮ್ಮ ಬೆಲೆ. ನಿನ್ನಂಥ ರೈತ ಭೂಮಿ ಮೇಲೆ ಹುರಿದಂಥ ಭಗವಂತ ನೀಡಿದ ಭಾಗ್ಯ ಏನಪ್ಪ. ಅಪ್ಪಾಜಿ, ಕಣ್ಣಿಗೆ ಕಾಣದ ಭಗವಂತ ಎಲ್ಲಿದ್ದಾನೋ ಹೇಗಿದ್ದಾನೋ ನಾನಂತೂ ಅರಿಯೆ. ಆದ್ರೆ ನನ್ನ ಕಣ್ಣಿಗೆ ಕಾಣುವ ಜೀವಂತ ದೇವರಂದ್ರ ನೀವು. ಮಣ್ಣಿನ ಮಗನಾಗಿ ಭೂತಾಯಿಯ ಸೇವೆ ಮಾಡುವ ಸದಾ ಅವಕಾಶ ಕಲ್ಪಿಸಿಕೊಟ್ಟ ಮಹಾನುಭಾವರು ತಾವಲ್ಲವೇ ಅಪ್ಪಾಜಿ? ಶಿವಣ್ಣ ಅಂದಂಗ ನಿನ್ನ ತಮ್ಮ ರಾಜಣ್ಣ ಕಲಿತ ಶಾಲಿ ಒಕ್ಕಲುತನಕ್ಕೆ ಸಂಬಂಧಿಸಿದೈತೇನಪ್ಪ. ಒಕ್ಕಲುತನ ಸುಧಾರಣೆ ಆಗುವಂಥದ್ದು ಏನಾರಿದ್ರ ಮಾಡಿದರು ಅಂತ ಹೇಳಪ್ಪ ಅವನಿಗೆ. ಏನಪ್ಪ ನೀನು ನನ್ನ ತಮ್ಮ ರಾಜಣ್ಣ ಕೆಸರಿನಾಗ ಕೈ ಹಾಕೋದು ಬಾಡೇನಪ್ಪ. ಹಿಂಗೆ ನಿಂತು ಮಾಡಂತ ಹೇಳಿದ್ರೆ ಸಾಕು. ರಾಜಣ್ಣ ಬಂದ ಮೇಲೆ ತೋಟ ಭಾಳ ಅಂದ್ರೆ ಭಾಳ ಸುಧಾರಿಸಕತ್ತೈತಪ್ಪ. ಅಲ್ಲಪ್ಪ ಶಿವಣ್ಣ, ಕೈ ಕೆಸರಾದ್ರ ಬಾಯಿ ಮೊಸರು ಅಂತ ಹಿರಿಯರು ಹೇಳಲೇನು? ಆಳಾಗಿ ದುಡಿಬೇಕು, ಅರಸನಾಗಿ ಉಣಬೇಕು. ವಚನಗಿತ್ತಿ ಶಿವಣ್ಣ ಬಂದ ಮ್ಯಾಗ ಏನು ಹೇಳ್ಬೇಕಂತ ಮಾಡಿದ್ದೀವಿ ಅದನ್ನೇ ಹೇಳ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ ನೋಡ್ರಿ. ನೋಡಪ್ಪ ಶಿವಣ್ಣ, ನಾಳೆ ಗಡಾನ ಎದ್ದು ಬಂಡಿ ತಯಾರು ಮಾಡ್ಕೊಂಡು ಬರಬೇಕು. ಯಾಕಂದ್ರ ಪಕ್ಕದ ಹಳ್ಳಿಗೆ ಹೋಗೋದೈತಿ. ಅತ್ತೆ, ಪಕ್ಕದ ಹಳ್ಳಿಗೆ ಹೋಗ್ತೀರೇನೋ? ನಿಮ್ ಕೂಡ ನಾನು ಬರ್ಲೇನೋ? ಹಾಂ, ಹೌದವಾ? ನೋಡವ ಹ್ಯಾಂಗಂತ ಅಡ್ಡ ಬಾಯ್ ಹಾಕಳೆ. ಮಂಡಿ ಅದನ್ನು ತಗೊಂಡು ನಿನಗೆ ಏನು ಮಾಡೋದೈತಿ? ಎಷ್ಟು ಹೇಳ್ತಾರ ಅಷ್ಟು ಕೇಳ ನೀನ. ಆದಷ್ಟು ಬೇಗ ನಿಮ್ಮ ಮದುವೆ ಮಾಡಿಬಿಟ್ರ ನಮ್ಮ ಜವಾಬ್ದಾರಿ ಮುಗ್ದಂಗೆ ಹಾಕೈತಿ ನೋಡವ. ಹೌದು ನೋಡವ್ವ, ಈ ಮಂಡಿ ಭಾಳ ಅಂದ್ರೆ ಭಾಳ ಜಿಗಿದಾಡಕತ್ತಾಳಿಕಿ. ಮೊದಲಿಕ್ಕಿದು ಮದುವೆ ಮಾಡೇ ಬಿಡ್ರಿ. ನಂದು ಮೊಣ್ಮೂಗು ಮಾಮ, ನಿಂದು ಮೊಣ್ಮೂಗು. ಏ ಮಂಡಿ, ಮೊದಲ ನಿನ್ನ ಮಂಡ ಮಗ ನೋಡ್ಕೊರ. ಆ ಮಂಡ ಮುಗಿನಕಿನ ನಿಂದು ಮೊಣ್ಮೂಗು ನೋಡ್ಕೊ. ನಿಂದು ನೋಡ್ಕೊ ಮಂಡ ಮಗ ಮೊದಲ. ಅತ್ತಿ ಸೊಸಿಗೆ ಮಣ್ಣು ಮುಗಂತ್ಯ ನೀ? ನೀನು ಸೊಸಿ ನನ್ನ ಮಗನಿಗೆ ಅಂತಾಳಲ್ಲ, ಅವಳಿಗೆ ಹೇಳು. ಏನ ನನ್ನ ಸೊಸಿ ಅನ್ಲಿ, ನನ್ನ ಮಗನೂ ಅಲ್ಲಿ. ನಿಮ್ಮದ ಮಂಡು ಮೂಗು, ನಿಮ್ಮ ಮಗನ ಮಂಡು ಮೂಗು. ನಿಂದೇ ಮಗ ಅಲ್ಲಿ. ನನ್ನ ಸೊಸಿ ಮಂಡು ಮೂಗು ಎಷ್ಟು ಚಂದ ಐತೆ ಉದ್ದಗ.
ನಿಮ್ಮದ ನಿನ್ನ ಸೊಸಿ ಅಂತವಲ್ಲ ಅವಳಿಗೆ ಹೇಳು ಅವನಿಗೆ ಅವ್ರಿಗೆ ನಿಮ್ಮ ಮಗನ ನಿಮ್ಮದು. ಅಲ್ಲ ಅಲ್ಲಿ ನೋಡ್ರಿ ನಮ್ಮಿಬ್ಬರಿಗೆ ಜಗಳ ಹಚ್ಚಿ ತಾವಿಬ್ರು ಹಲಿಕಿಸ್ಕೊಂಡು ನಿಂತಾರಲ್ಲಿ ನಾ ಬೇರಿಕೆ ಹುಡುಗರ ಬಿಡ್ಬೇಡ್ರಿ ಅವ್ರನ್ನ ಅಪ್ಪಾಜಿ ನಿಮ್ಮಿಬ್ಬರ ಜಗಳ ಅಂದ್ರ ನಮ್ಗೆ ದೊಡ್ಡ ಆಟ ನೋಡಿದಷ್ಟು ಸಂತೋಷ ಆಗ್ತೈತಿ ಏನಪ್ಪ. ಹೌದು ಮಾವ, ನೀವಿಬ್ರು ಜಗಳ ಮಾಡ್ತಾ ಇದ್ರೆ ತೋಟದಲ್ಲಿ ದುಡ್ದು ಬಂದಿರೋಂಥ ದಣಿವೆಲ್ಲ ಹಿಂಗೆ ಹೋಗ್ತೈತಿ. ಆಯ್ತವ್ವ ಜಗಳ ಆಡ್ತೀವಿ. ಸಾವಿತ್ರಿ ಇವರಿಗೆ ದೊಡ್ಡ ಆಟ ನೋಡ್ಬೇಕಂತ ತಗೊಂಡು ಬಾ ಮಾರ್ಕೋಲು. ಮಾವ ನಿನ್ಗೆ ಬಾರ್ಕೋಲು, ನಿನಗೆ ಅದು ಅದ್ ನಿನ್ಗ ನಿನಗೆ ಅದು ಇಲ್ಲ ನಿಂಗ. ನೋಡ್ರೆ ಬೇಗ ಬಾ. ಅಯ್ಯೋ ನಿಜ ತಂದೆ. ರೀ ಅಪ್ಪಾಜಿ ಹೊಡೆಯುವಂಥ ಕೆಲಸ ಇವ್ರೇನು ಮಾಡ್ರ? ಗೊತ್ತಿಲ್ಲ ತಗೋರಿ ಹಾಕ್ರಿ ಅವ್ರಿಗೆ ಬರ್ರಿ. ಏನಮ್ಮ ನೀನು ಹೊಡಿಲಿ ಅಂತೀಯಲ್ಲ? ಅಣ್ಣ ಅತ್ತಿಗೆ ಇನ್ನೂ ಚಿಕ್ಕವಿದ್ದಾರೆ. ಅಪ್ಪಾಜಿ ನೀವೆಲ್ಲರೂ ಈ ಮನೆಯಲ್ಲಿ ಇಷ್ಟೊಂದು ಸಂತೋಷದಿಂದ ಇರೋದನ್ನು ಕಂಡರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಲ್ಲಪ್ಪ ನಾಳೆ ನಿಮ್ಮ ಮದುವೆಯಾಗಿ ಮೊಮ್ಮಕ್ಕಳು ಬರ್ತಾರಲ್ಲ ನನಗ, ಆಗ ನಿಮ್ಮ ಯಾರ ತಂಟೆಗೆ ನಾವು ಬರ್ತೀವೇನ? ಬರೋದಿಲ್ಲ. ಮೊಮ್ಮಕ್ಕಳ ಕೂಡ ಆಡೋದೈತಿ, ರಾಮಕೃಷ್ಣ ಅಂತ ಇರುವುದೈತಿ. ಹಾ ಅಪ್ಪಾಜಿ ನನಗಂತೂ ಇಷ್ಟು ಗಡಾನ ಮದುವೆ ಬ್ಯಾಡೇನಪ್ಪ. ಬೇಕಿದ್ರ ರಾಜನಿಗೆ ಮಾಡಿಬಿಡ್ರಿ. ಅಪ್ಪಾಜಿ ಈ ಅಣ್ಣಪ್ಪ ತನ್ನ ಮದುವೆ ಬೇಗ ಮಾಡಲಿ ಅಂತ ಈ ರೀತಿ ಹೇಳಕತ್ತಾನ. ಮೊದಲ ಇವನು ಮದುವೆ ಮಾಡ್ರಿ, ಯಾಕಂದ್ರೆ ದಿನ ಅತ್ತಿಗೆ ತೋಟದಲ್ಲಿ ನಿಮ್ಮಿಬ್ಬರ ಮದುವೆ ಒಮ್ಮೆ ಮಾಡಿ ಮುಗಿಸ್ತೀವಿ ಆತ. ಬರ್ರಿ ಊಟ ಮಾಡಿರಂತ ಬರ್ರಿ. ಈಗ ಅಮ್ಮ ಊಟ ಆಮೇಲೆ ಮಾಡಿದ್ರಾತು. ಇದೇ ಸಂತೋಷದಲ್ಲಿ ಒಂದು ಸುಂದರವಾದ ಹಾಡನ್ನು ಹಾಡಬಾರ್ದೆ? ಮಂತ್ರಾಲಯ ಮಂತ್ರಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೇಮಾತಿ ನಂದಾದೀಪ ದೇವರೆಂದು
ನನ್ನ ಸಸಿ ಭಾಳ ಅನ್ಕೊಂಡಾಳ ಬಾವ ಬಿಸಿ ಬಿಸಿ ಹುಗ್ಗಿ ತುಪ್ಪ ಹಾಕ್ಕೊಡ್ತೀನಂತ ಅಮ್ಮ ನಿನ್ನ ಸೊಸಿ ಭಾಳ ಅಂದ್ರೆ ಭಾಳ ಅನ್ಕೊಂಡಾಳ ಮೊದಲು ಆಕಿಗೆ ಊಟ ಹಾಕು ನಿನಗೆ ಕೊಡಲ್ಲ ಬಾ ನಾನು ಕೊಡಬೇಡ ಮೊದಲು ಅವಳಿಗೆ ಕೊಟ್ಬಿಡು ಕೊಡುಗ